ಬೀದರ್ನಲ್ಲಿ ಬಿಜೆಪಿ ರೆಬೆಲ್ಸ್ ಟೀಮ್ ಇಂದಿನಿಂದ ವಕ್ಫ್ ಹಠಾವೋ ಭಾರತ್ ದೇಶ್ ಬಚಾವೋ ಘೋಷದ ವಾಕ್ಯದಡಿ ಹೋರಾಟವನ್ನು ಆರಂಭಿಸಲಿದೆ. ವಿಜಯೇಂದ್ರ ಆಪ್ತ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಶೈಲೇಂದ್ರ ಬೆಲ್ದಾಳೆ ಕ್ಷೇತ್ರದ ಗ್ರಾಮಗಳಿಗೆ ಯತ್ನಾಳ್ ಅಂಡ್ ಟೀಮ್ ಭೇಟಿ ನೀಡಲಿದೆ. ರೆಬೆಲ್ಸ್ ನಾಯಕರು ಬೆಳಗ್ಗೆ 9:30ಕ್ಕೆ ಧರ್ಮಾಪುರ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮಸ್ಥರೊಂದಿಗೆ ಸಮಾಲೋಚನೆ ನಡೆಸಲಿದ್ದಾರೆ. ಆದರೆ ಯತ್ನಾಳ್ ಹೋರಾಟದಲ್ಲಿ ಜಿಲ್ಲಾ ಬಿಜೆಪಿ ನಾಯಕರು, ಜನಪ್ರತಿನಿಧಿಗಳು ಯಾರೂ ಭಾಗಿಯಾಗದಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಟ್ಟಪ್ಪಣೆ ಹೊರಡಿಸಿದ್ದಾರೆ. ಯತ್ನಾಳ್ ವಿರುದ್ಧ ಮಾಜಿ ಸಚಿವ ರೇಣುಕಾಚಾರ್ಯ ದಾವಣಗೆರೆಯಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬಿವೈ ವಿಜಯೇಂದ್ರರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಮಾಡಿದ್ದು ಅಮಿತ್ ಶಾ ಹಾಗೂ ಪ್ರಧಾನಿ ಮೋದಿ ಅವರು. ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ 1 ವರ್ಷ ಆಗಿದೆ. 1 ವರ್ಷದಲ್ಲಿ 17 ಲೋಕಸಭೆ ಸೀಟ್ ಗೆದ್ದಿದ್ದೇವೆ. ಯಡಿಯೂರಪ್ಪನವರು ಸೈಕಲ್ ತುಳಿಯುವಾಗ ಯಡಿಯೂರಪ್ಪನವರ ವಿರುದ್ಧ ಮಾತನಾಡುವವರು ಕಣ್ಣೇ ಬಿಟ್ಟಿರಲಿಲ್ಲ. ನಿಮಗೆ ತಾಕತ್ತಿದ್ರೆ ನನ್ನೆದುರಿಗೆ ಬನ್ನಿ ಅಂತ ಕಿಡಿಕಾರಿದ್ದಾರೆ. ಉಪಚುನಾವಣೆ ಫಲಿತಾಂಶದ ಬಳಿಕ ಸಿಎಂ ಇಬ್ರಾಹಿಂ ಫುಲ್ ಆಕ್ಟಿವ್ ಆಗಿದ್ದಾರೆ. ಜೆಡಿಎಸ್ಗೆ ಪರ್ಯಾಯ ಪ್ರಾದೇಶಿಕ ಪಕ್ಷ ಸ್ಥಾಪನೆಗೆ ಇಬ್ರಾಹಿಂ ಸಿದ್ಧತೆಯನ್ನು ನಡೆಸಿದ್ದಾರೆ. ಈ ಬಗ್ಗೆ ಈಗಾಗಲೇ ಜಿಟಿ ದೇವೇಗೌಡರ ಜೊತೆ ಸಿಎಂ ಇಬ್ರಾಹಿಂ ಒಂದು ಹಂತದ ಮಾತುಕತೆಯನ್ನು ನಡೆಸಿದ್ದಾರೆ. ಪಕ್ಷ ಸ್ಥಾಪನೆಯ ಜೊತೆಗೆ ರಾಜ್ಯಾಧ್ಯಕ್ಷ ಸ್ಥಾನ ಕಿತ್ತಿದ್ದ ಪಕ್ಷ ಮುಗಿಸಲು ಇಬ್ರಾಹಿಂ ಪಣ ತೊಟ್ಟಿದ್ದಾರೆ. ಸಿಎಂ ಇಬ್ರಾಹಿಂ ಇವತ್ತು ಮೈಸೂರಲ್ಲಿ ನೇರವಾಗಿ ಜಿಟಿಡಿ ಭೇಟಿಯಾಗಿ ಪಕ್ಷ ಸ್ಥಾಪನೆ ಕುರಿತು ಮಾತುಕತೆ ನಡೆಸುವ ಸಾಧ್ಯತೆ ಇದೆ. ಡಿಸೆಂಬರ್ ಜನವರಿ ಒಳಗೆ ಕರ್ನಾಟಕದಲ್ಲಿ ಸಿಎಂ ಇಬ್ರಾಹಿಂ ನೇತೃತ್ವದಲ್ಲಿ ಪ್ರಾದೇಶಿಕ ಪಕ್ಷ ಸ್ಥಾಪಿಸುವ ಸಾಧ್ಯತೆ ಇದೆ. ನನ್ನ ಸೋಲಿಗೆ ಒಂದು ಸಮುದಾಯ ಕಾರಣ ಎಂದು ಚನ್ನಪಟ್ಟಣ ಪರಾಜಿತ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಹೇಳಿದರು. ಈ ಹೇಳಿಕೆಗೆ ಸಿಎಂ ಇಬ್ರಾಹಿಂ ತಿರುಗೇಟು ಕೊಟ್ಟಿದ್ದಾರೆ. ನಿಮ್ಮಜ್ಜ ಸಿಎಂ ಆಗಿದ್ದು ಮುಸ್ಲಿಮರಿಂದ, ನಿಮ್ಮ ದೌರ್ಬಲ್ಯ ಮುಚ್ಕೊಳ್ಳೋದಕ್ಕೆ ಮುಸ್ಲಿಮರ ಮೇಲೆ ಯಾಕೆ ಅಪಾದನೆ ಮಾಡ್ತಾರೆ ಅಂತ ನಿಖಿಲ್ ವಿರುದ್ಧ ಇಬ್ರಾಹಿಂ ಗರಂ ಆಗಿದ್ದಾರೆ. ಹೋಮ್ ನರ್ಸ್ ಆಗಿದ್ದ ವ್ಯಕ್ತಿ ಕೆಲಸ ಮಾಡುತ್ತಿದ್ದ ಮನೆಯಲ್ಲೇ ಕಳ್ಳತನ ಮಾಡಿ ಲಾಕ್ ಆಗಿರುವ ಘಟನೆ ಉಡುಪಿಯಲ್ಲಿ ನಡೆದಿದೆ. ಸಿದ್ದಪ್ಪ ಕೆ ಕೊಡ್ಲಿ ಎಂಬಾತ ಪ್ರಸಾದ್ ಎಸ್ ಎಂಬುವರ ಮನೆಯಲ್ಲಿ 31 ಲಕ್ಷ ರೂಪಾಯಿಗೂ ಅಧಿಕ ಮೌಲ್ಯದ ವಜ್ರಾಭರಣ ಹಾಗೂ ಚಿನ್ನಾಭರಣಗಳನ್ನು ಕದ್ದು ಪರಾರಿಯಾಗಿದ್ದ. ಈ ಬಗ್ಗೆ ಪ್ರಸಾದ್ ನವೆಂಬರ್ 17ರಂದು ಉಡುಪಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ರು. ಪ್ರಕರಣ ಕೈಗೆತ್ತಿಕೊಂಡ ಪಿಐ ರಾಮಚಂದ್ರ ನಾಯ್ಕ ಮತ್ತವರ ತಂಡ ಕುಷ್ಟಗಿ ತಾಲೂಕಿನ ಸಿದ್ದಪ್ಪ ಕೆ ಕೊಡ್ಲಿನನ್ನ ಬಂಧಿಸಿ ಚಿನ್ನ, ಬೆಳ್ಳಿ ಹಾಗೂ ವಜ್ರಾಭರಣಗಳನ್ನು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಿನ ಬಸವನಗುಡಿಯಲ್ಲಿ ಸಂಭ್ರಮದ ಕಡಲೆಕಾಯಿ ಪರಿಷೆ ನಡೀತಾ ಇದೆ. ಬಸವನಗುಡಿಯಲ್ಲಿರುವ ದೊಡ್ಡ ಗಣಪತಿ ದೇಗುಲದಲ್ಲಿ ಇವತ್ತು ವಿಶೇಷ ಪೂಜೆ ನಡೀತಾ ಇದ್ದು ಗಣೇಶನಿಗೆ ಕಡಲೆಕಾಯಿ ಅಭಿಷೇಕ ಮಾಡಲಾಗಿದೆ. ಇವತ್ತು ಕಡಲೆಕಾಯಿ ಪರಿಷೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಆಗಮಿಸಲಿದ್ದು ಅಧಿಕೃತವಾಗಿ ಕಡಲೆಕಾಯಿ ಪರಿಷೆಗೆ ಚಾಲನೆ ಸಿಗಲಿದೆ. ಅನ್ನಭಾಗ್ಯ, ಅಂಗನವಾಡಿ ಪಡಿತರ ನೆರೆ ರಾಜ್ಯಕ್ಕೆ ಕಳ್ಳಸಾಗಣೆ ದಂಧೆ ಬಗ್ಗೆ ನ್ಯೂಸ್ 18 ವಿಸ್ತೃತ ವರದಿ ಮಾಡಿತ್ತು. ಈ ವರದಿ ಬೆನ್ನಲ್ಲೇ ಲೋಕಾಯುಕ್ತದಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಸ್ಥಳೀಯ ಅಧಿಕಾರಿಗಳು ಕ್ರಮ ಕೈಗೊಳ್ಳದ ಹಿನ್ನೆಲೆ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಗಿದೆ. 3 ಆಹಾರ ನಿರೀಕ್ಷರು, 2 ಪಿಎಸ್ಐ ಹಾಗೂ 12 ಪಡಿತರ ಅಂಗಡಿ ಮಾಲೀಕರ ವಿರುದ್ಧ ದೂರು ದಾಖಲಾಗಿದೆ. ಲೋಕಾಯುಕ್ತದಲ್ಲಿ ದೂರು ದಾಖಲಾಗ್ತಿದ್ದ ಹಾಗೆ ಎಚ್ಚೆತ್ತ ಅಧಿಕಾರಿಗಳು ವರದಿ ಸಲ್ಲಿಸಿದ್ದಾರೆ. ಮಲ್ಪೆ ಆಗುಂಬೆ ರಾಷ್ಟ್ರೀಯ ಹೆದ್ದಾರಿಯ ಆದಿ ಉಡುಪಿ ಏರಿಯಾದಲ್ಲಿ ರಸ್ತೆ ಕಾಮಗಾರಿ ಮಂದಗತಿಯಲ್ಲಿ ನಡೀತಾ ಇದೆ. ದ್ವಿಮುಖ ವಾಹನಗಳು ರಸ್ತೆಯ ಒಂದೇ ಪಕ್ಕದಲ್ಲಿ ಚಲಿಸ್ತಾ ಇದೆ. ಆದಿ ಉಡುಪಿ ಶಾಲಾ ಮಕ್ಕಳು ಶಾಲೆ ಬಿಟ್ಟಾಗ ಮಕ್ಕಳು ಆತಂಕದಲ್ಲೇ ಬಸ್ಸುಗಳಿಗೆ ಕಾಯುವಾಗ ಹಾಗೂ ರಸ್ತೆ ದಾಟುವಂತಾಗಿದೆ. ಕೂದಲೆಳೆ ಅಂತರದಲ್ಲಿ ದುರಂತಗಳು ತಪ್ಪಿದೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು, ಪೊಲೀಸರು ಮಕ್ಕಳ ರಕ್ಷಣೆ ವಿಚಾರದಲ್ಲಿ ತುರ್ತು ಅಗತ್ಯ ಕ್ರಮ ಜರುಗಿಸಬೇಕು ಅಂತ ಆದಿ ಉಡುಪಿ ಶಾಲೆಯ ಹಳೆ ವಿದ್ಯಾರ್ಥಿಗಳು ಆಗ್ರಹವನ್ನು ಮಾಡಿದ್ದಾರೆ. ಹುಬ್ಬಳ್ಳಿಯ ಚಾಲುಕ್ಯ ಸಭಾಂಗಣದಲ್ಲಿ ಅದ್ಧೂರಿ ಕನ್ನಡ ರಾಜ್ಯೋತ್ಸವ ಆಚರಿಸಲಾಗಿದೆ. ನೈಋತ್ಯ ರೈಲ್ವೆ ಕನ್ನಡ ಸಂಘದ ನೇತೃತ್ವದಲ್ಲಿ ಕನ್ನಡ ರಾಜ್ಯೋತ್ಸವ ಸಮಾರಂಭ ಆಯೋಜಿಸಲಾಗಿತ್ತು. ಕನ್ನಡ ರಾಜ್ಯೋತ್ಸವ ನೈಋತ್ಯ ರೈಲ್ವೆ ಕನ್ನಡ ಸಂಘದ ಅಧ್ಯಕ್ಷ ಮಹಂತಪ್ಪ ನಂದೂರ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. ಈ ವೇಳೆ ನೈಋತ್ಯ ರೈಲ್ವೆ ಕನ್ನಡ ಸಂಘ ಹೊರತಂದ ನಾಡಹಬ್ಬ, ನುಡಿತೋರಣ ಸ್ಮರಣೆ ಸಂಚಿಕೆ ಬಿಡುಗಡೆ ಮಾಡಲಾಗಿದೆ. ರಾಜ್ಯೋತ್ಸವ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಭರತನಾಟ್ಯ, ರಸಮಂಜರಿ ಸೇರಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಲಾಗಿತ್ತು. 2025ರ ಐಪಿಎಲ್ಗೆ ಮೆಗಾ ಹರಾಜು ಸೌದಿ ಅರೇಬಿಯಾದ ಜೆಡ್ಡಾದಲ್ಲಿ ನಡೀತಾ ಇದೆ. 27 ಕೋಟಿ ರೂಪಾಯಿಗೆ ರಿಷಬ್ ಪಂತ್ ಲಕ್ನೋ ಪಾಲಾದರೆ 26.75 ಕೋಟಿಗೆ ಶ್ರೇಯಸ್ ಅಯ್ಯರ್, 18 ಕೋಟಿಗೆ ಯಜುವೇಂದ್ರ ಚಹಲ್,
ಹರ್ಷದೀಪ್ ಸಿಂಗ್ ಪಂಜಾಬ್ ಪಾಲಾದರು. ಇತ್ತ ಕನ್ನಡಿಗ ಕೆಎಲ್ ರಾಹುಲ್ 14 ಕೋಟಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ಪಾಲಾದರು. ಇತ್ತ ಆರ್ಸಿಬಿ 11.5 ಕೋಟಿಗೆ ಫೀಲ್ಸಾಲ್ಟ್ 11 ಕೋಟಿ ಕೊಟ್ಟು ಲಿವಿಂಗ್ ಸ್ಟೋನ್ ಮತ್ತು ಜಿತೇಶ್ ಶರ್ಮಾರನ್ನ ಖರೀದಿ ಮಾಡಿದ್ದಾರೆ. ಇವತ್ತು ಕೂಡ ಹರಾಜು ಪ್ರಕ್ರಿಯೆ ನಡೆಯಲಿದೆ. ಸೈಕಲಿಸ್ಟ್ ಮನೋಜ್ ಕುಮಾರ್ ಅವರ ಟೂರ್ ಇಂಡಿಯಾ ಯಶಸ್ವಿಯಾಗಿ ಸಾಗ್ತಾ ಇದೆ. 55 ದಿನಗಳಲ್ಲಿ 6,000 ಕಿಲೋಮೀಟರ್ ಸಂಚಾರದ ಗುರಿ ಇಟ್ಕೊಂಡಿದ್ದಾರೆ. 44 ದಿನಗಳಲ್ಲೇ 4,200 ಕಿಲೋಮೀಟರ್ ಸೈಕ್ಲಿಂಗ್ ಮಾಡಿದ್ದಾರೆ. ಸದ್ಯ ಗುಜರಾತ್ನಲ್ಲಿರುವ ಮನೋಜ್ ಕೆಲ ದಿನಗಳಲ್ಲೇ ಕರ್ನಾಟಕಕ್ಕೆ ಎಂಟ್ರಿ ಆಗಲಿದ್ದಾರೆ. ಒಂದು ಕಡೆ ಗೇಮ್ ಚೇಂಜರ್ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗ್ತಾ ಇದೆ. ಇನ್ನೊಂದು ಕಡೆ ರಾಮ್ ಚರಣ್ ನಟನೆಯ 16ನೇ ಸಿನಿಮಾದ ಶೂಟಿಂಗ್ ಮೈಸೂರಿನಲ್ಲಿ ಶುರುವಾಗ್ತಾ ಇದೆ. ಇದರ ಶೂಟಿಂಗ್ನಲ್ಲಿ ಪಾಲ್ಗೊಳ್ಳಲು ರಾಮ್ ಚರಣ್ ಮೈಸೂರಿಗೆ ಬಂದಿಳಿದಿದ್ದಾರೆ.